ನಾನು ಒಂದು ವಿಷಯ ಹೇಳ್ತೀನಿ. ಎಂತೆಂಥವರು ಈಗ ನಮ್ಮಲ್ಲಿ ಕೆಲವರು ಟಿಕೆಟ್ ತಪ್ಪಿರ್ಬೋದು, ತಪ್ಪಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಇನ್ನೂ ಉನ್ನತವಾದಂತ ಸ್ಥಾನ ಕೊಡ್ಬೋದು ಅವ್ರಿಗೆ ಅನ್ನೋ ಲೆಕ್ಕಾಚಾರದಲ್ಲಿ, ಪಕ್ಷದಲ್ಲಿ ಇನ್ನ ಬೇರೆ ರೀತಿಯಲ್ಲಿ ಬಳಸ್ಕೊಬಹುದು ಅನ್ನೋ ಲೆಕ್ಕಾಚಾರದಲ್ಲಿ. ಹಂಗಿರುವಾಗ ನಮ್ಮಲ್ಲಿ ನರೇಂದ್ರ ಮೋದಿಜಿಯವರು ಕಳೆದ ಬಾರಿ ಏನು ನಮ್ದು 303 ಸೀಟ್ ಇತ್ತು, ನಾವು ಕನಿಷ್ಠ ಪಕ್ಷ ಅನ್ನೋದ್ರೂ ಈಗ 400ರಿಂದ 415 ಸೀಟ್ ಮೇಲೆ ನಾವು ಗೆಲ್ತೀರಿ ಅನ್ನೋ ನಂಬಿಕೆ ನಮಗಿದೆ. ಜನ ಯಾವುದೇ ರೀತಿಯಾದಂತ ಸರ್ವೆ ಮಾಡಿದ್ರು, ಯಾವುದೇ ಕ್ಷೇತ್ರಕ್ಕೆ ಹೋದ್ರೂ ಕನಿಷ್ಠ ಪಕ್ಷ ಅಂದ್ರೂ ಒಂದ್ 10 ಸೀಟ್ ನಾವು ತಮಿಳ್ನಾಡಲ್ಲೂ ಗೆಲ್ತೀವಿ. ಹಂಗಿರೋಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಇವ್ರು ಏನೇನೇ ಎಗ್ರೆಗ್ರೆ ತಿಪ್ಪರ್ಲಾತ ಹಾಕೊಂಡ್ರು, ಇವ್ರ ಕೈನಲ್ಲಿ ಕೋಲಾರ ಗೆಲ್ಲಕ್ಕಾಗಲ್ಲ, ಚಿಕ್ಕಬಳ್ಳಾಪುರ ಗೆಲ್ಲಕ್ಕಾಗಲ್ಲ, ಯಾವುದೇ ಗೆಲ್ಲಕ್ಕಾಗಲ್ಲ. ಹಂಗಿರೋವಾಗ ಏನೇನೋ ಹೇಳ್ತಾರೆ, ನಾವು ಅಷ್ಟ್ ಮಾಡ್ತೀವಿ ಇಷ್ಟ್ ಮಾಡ್ತೀವಿ ಅಂತ ಹೇಳಿ. ಇವ್ರು ರಾಹುಲ್ ಗಾಂಧಿ ಎಲ್ಲೆಲ್ಲಿ ಕರ್ಕೊಂಡು ಓಡಾಡ್ತಾರೋ, ರಾಹುಲ್ ಗಾಂಧಿ ಎಲ್ಲೆಲ್ಲಿ ಅವ್ರು ಇದು ಮಾಡ್ತಾರೋ, ರಾಹುಲ್ ಗಾಂಧಿ ಎಲ್ಲೆಲ್ಲಿ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಅಂತ ಹೇಳ್ಬಿಟ್ಟು ಹೇಳ್ತಾರೋ, ಅವ್ರು ಹೇಳ್ದಾಗೆ ಅವ್ರು ಟೋಟಲ್ ಆಗಿ ಕಾಂಗ್ರೆಸ್ ಮುಕ್ತ ಭಾರತ ಆಗಕ್ಕೆ ಶುರುವಾಗ್ಬಿಟ್ಟಿದೆ. ಏನೋ ಒಂದೇ ಎರಡು ಸ್ಟೇಟ್ ಅಲ್ಲಿ ತಗ್ಲಾಕೊಂಡವ್ರೆ, ನೆಕ್ಸ್ಟ್ ಅದು ಇರುತ್ತೆ. ಹೈಕಮಾಂಡ್ ತೀರ್ಮಾನ ಏನ್ ತಗೊಂಡ್ರೆ ಅದಕ್ಕೆ ನಾವು ಅಷ್ಟೇ. ನಮ್ ದೂಸರ ಮಾತಿಲ್ಲ. ನೀನ್ ನಿಂತ್ಕೊಂಡ್ರೆ ನಿಂತ್ಕೊಳ್ಳಲ್ಲ, ಕೆಲಸ ಮಾಡಂದ್ರೆ ಕೆಲಸ ಮಾಡ್ತೀನಿ. ನನ್ನ ಎಲೆಕ್ಷನ್ ಅಲ್ಲಿ ನಾನು ಯಾವತ್ತು ನನ್ನ ಕ್ಯಾಂಡಿಡೇಟ್ ಆದಾಗಿಂದ ಇವತ್ತುವರೆಗೂ ನಾವು ಚುನಾವಣೆ ಬಂದ್ರೆ ಹೆಂಗೆ ಅನ್ನೋ ಲೆಕ್ಕಾಚಾರದಲ್ಲೇ ಕೆಲಸ ಮಾಡ್ತಾ ಇರೋದು. ಇವತ್ತು ಚುನಾವಣೆ ಪ್ರಚಾರದಲ್ಲೇ ಜನಗಳಿಗೆ ಏನ್ ಕೆಲಸ ಮಾಡ್ಬೇಕು ಅದೇ ನಿರಂತರವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ, ಚುನಾವಣೆ ಸಂದರ್ಭದಲ್ಲಿ ಓಡಾಡ್ತಾ ಇರೋದ್ರಿಂದ ಕೆಲವ್ರಿಗೆ ಹಂಗೆ ಅನಿಸ್ತೈತೆ ಪ್ರಚಾರ ಸಿದ್ಧತೆ ಅಂತೇಳಿ ಜನಕ್ಕೆ ಈಸಿಯಾಗಿ ಅವೈಲೇಬಲ್ ಎಲ್ಲ ಸಿಗ್ತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನಮ್ಮಲ್ಲಿ ಏನು ಪ್ರಚಾರ, ನಾವು ಚುನಾವಣೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಯೋಜನೆಗಳೇನಿದೆ ಅದನ್ನ ಜನರಿಗೆ ತಲುಪಿಸೋಂಥ ಕೆಲಸ, ಮನೆ ಮನೆಗೂ ಪಾಪ್ಲೆಟ್ ಕೊಡುವಂತ ಕೆಲಸಗಳನ್ನ ನಾವು ಮಾಡ್ತಾ ಇದ್ರಿ. ಅದನ್ನ JDS ಅವರು ಮಾಡ್ಬೇಕು. ಆದಷ್ಟು ಬೇಗ ನಾವೆಲ್ಲ ಒಟ್ಟಿಗೆ ಸೇರಿ ಒಂದು ಮೀಟಿಂಗ್ ಮಾಡಿ ನಾವು ಒಟ್ಟಿಗೆ ನಾವು ಕ್ಯಾನ್ವಾಸ್ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಅಲ್ಲ, ಎಲ್ಲರಿಗೂ ಆಸೆ ಇದ್ದೇ ಇರ್ತೈತೆ, ಸಿಗ್ತೈತೆ ಅನ್ನೋ ಆಸೆ ಇದ್ದೇ ಇರ್ತೈತೆ. ನಮ್ಮಲ್ಲೂ ಇನ್ನೂ ಸ್ವಲ್ಪ ಜನ ಕೇಳ್ತಾವ್ರೆ, ಅಲ್ಲಿನೂ ಒಂದು 3-4 ಜನ ಕೇಳ್ತಾವ್ರೆ. ಅರ್ಥ ಆಯ್ತು. ಹಂಗಿರುವಾಗ ಯಾರಿಗೆ ಕೊಟ್ಟರೆ ನಾವು ಕೆಲಸ ಮೊನ್ನೆ ಒಬ್ರು ಯಾರೋ ಮಾತಾಡಿದ್ರು, ಕುಮಾರಣ್ಣ ಅವ್ರು ನನ್ನ ಏನು ಮಾತಾಡ್ಸಿಲ್ಲ, ಬಾಗಿಲಿಂದ ಒಳಗೆ ಸೇರ್ಸಿಲ್ಲ ಅಂತ ಹೇಳ್ಬಿಟ್ಟು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ನಾನು ಕೇಳಿದೆ, ಏನು ನಟರಾಜ್ ಅಂತ ಹೇಳ್ಬಿಟ್ಟು ಏನು ಮಾತಾಡಿದ್ರು. ಮತ್ತೆ ನಿನ್ನೆ ಏನೋ ಮಾತಾಡಿದರೆ, ಲಾಸ್ಟ್ ಟೈಮು ಕಾಂಗ್ರೆಸ್ ಅವರು ಓಟ್ ಹಾಕಿ ಗೆದ್ದಿರೋದು ಅನ್ನೋ ಲೆಕ್ಕಾಚಾರದಲ್ಲಿ ಏನೋ ಹೇಳಿದ್ದಾರೆ. ನಾನು ಕಾಂಗ್ರೆಸ್, JDS, BJP ಅನ್ನೋ ಲೆಕ್ಕಾಚಾರಲ್ಲಿ ಯಾರು ಹಾಕಿದ್ರು ದೇಶಭಕ್ತರೇ ನಾನು ಓಟ್ ಹಾಕಿ ಗೆಲ್ಸಿರ್ತಕ್ಕಂಥ. ಈ ದೇಶಕ್ಕೆ ಮೋದಿಯವರು ಪ್ರಧಾನಮಂತ್ರಿ ಆಗ್ಬೇಕು. ನಾವು ಕೋಲಾರಿಂದನೂ ಒಂದು ಸಂಸದನ್ನ ಆಯ್ಕೆ ಮಾಡಿ ಕಳಿಸ್ಬೇಕು ಅಂತ ಹೇಳಿ ದೇಶಭಕ್ತರೇ ನಮ್ಗೆ ಕೋಟ್ ಹಾಕಿರೋದು ವಿನಃ ದೇಶ ವಿರೋಧಿಗಳು ನನ್ ಕೋಟ್ ಹಾಕಿಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಟರಾಜ್ ಅವರು ತಿದ್ಕೊಬೇಕು. ಅವ್ರು ಯಾಕಂದ್ರೆ ಮಾತಾಡ್ತೀರಿ ಅಂತ ಏನಂದ್ರೆ ಅದನ್ನ ಮಾತಾಡೋದಲ್ಲ, ಅವ್ರಿಗೂ ಆತರ ಇರುತ್ತೆ. ನಮ್ಮಲ್ಲೂ ಹೇಳ್ತಾರೆ, 11 ಜನ ಇದ್ರು ಶಾಸಕರು ಅಖಂಡ ಜಿಲ್ಲೆ ಇದ್ದಾಗ, ಅವತ್ತು ರಿಸಲ್ಟ್ ಏನು, 7 ಜನ ಶಾಸಕರು ಇದ್ರು ಅವತ್ತು ರಿಸಲ್ಟ್ ಏನು ಅನ್ನೋ ಲೆಕ್ಕಾಚಾರದಲ್ಲೂ ಕೇಳ್ತಾರೆ. ನಮ್ಮ ಪಕ್ಷದ ಮುಖಂಡರುಗಳಲ್ಲಿ ನಾವೆಲ್ಲ ಹೇಳಿದೀವಿ, ದಯವಿಟ್ಟು ಯಾರು ಏನು ಮಾತಾಡಕ್ ಹೋಗ್ಬೇಡಿ ಅನ್ನೋ ಲೆಕ್ಕಾಚಾರದಲ್ಲಿ. ಇವತ್ತು ನಾವ್ ಹೇಳೋದಿಷ್ಟೇ, ಕುಮಾರಣ್ಣವ್ರ ಬಗ್ಗೆ ಅಪಾರವಾದಂತ ಗೌರವ ಇದೆ, ದೇವೇಗೌಡರು ಅವ್ರ ಬಗ್ಗೆನೂ ಅಪಾರವಾದಂತ ಗೌರವ ಇದೆ. ನಮ್ಮ ನರೇಂದ್ರ ಮೋದಿಜಿಯವರು, ಅಮಿತ್ ಶಾ ಅವರು, ನಡ್ಡಾ ಅವರು, ನಮ್ಮ ವಿಜಯನ್ ಅವರು, ಮತ್ತೆ ಯಡಿಯೂರಪ್ಪ ಅವರು, ನಮ್ಮ ಅಶೋಕ್ ಅವರು ಇರ್ಬೋದು, ಬೊಮ್ಮಾಯಿ ಇರ್ಬೋದು, ನಮ್ಮ ಪಕ್ಷದ ವರಿಷ್ಠರು ಸಂತೋಷ್ ಅವರು ಇರ್ಬೋದು, ನಮ್ಮಲ್ಲಿ ಪ್ರಹ್ಲಾದ್ ಜೋಶಿ ಅವರು ಇರ್ಬೋದು, ಇವರೆಲ್ಲ JDS ಮತ್ತೆ BJP ಇರ್ತಕ್ಕಂಥ ಎಲ್ಲ ವರಿಷ್ಠರು ಅವರೆಲ್ಲ ಕೂತು ಮಾತಾಡಿ ಏನ್ ತೀರ್ಮಾನ ತಗೊಂತಾರೆ ಅದಕ್ಕೆ ನಾವು ಭದ್ರಾಗಿರ್ತೀರಿ. ಅದಕ್ಕೋಸ್ಕರ ನಮ್ಮಲ್ಲಿ ಇರ್ತಕ್ಕಂಥ ಮುಖಂಡರುಗಳು ನಾವೆಲ್ಲ ಯಾವುದೇ ರೀತಿಯಾದಂತ ಗೊಂದಲದ ಹೇಳಿಕೆಗಳನ್ನ ದಯವಿಟ್ಟು ಕೊಡಬಾರದು ಅಂತ. ಒಬ್ಬರೊಬ್ರು ಮಾತಾಡಕ್ ಹೋದ್ರೆ ಅದು 100 ಇರ್ತಾವ ಮಾತಾಡಕ್ಕೆ. ಹಂಗಾಗಿ ಮೊದಲಿಂದನೂ ಕೋಲಾರ ಜಿಲ್ಲೆ ಬಗ್ಗೆ ನಮ್ಮಲ್ಲಿ ಎಲ್ಲಾ ಮಾಧ್ಯಮದವ್ರಿಗೂ ಗೊತ್ತಿರೋದ್ರಿಂದ 1989 ಏನೇನ್ ನಡ್ಕೊಂಬಂತ ಇದೆ, ಎಲೆಕ್ಷನ್ಗಳಲ್ಲಿ ಲೋಕಸಭಾ ಚುನಾವಣೆ ಯಾವ ತರ ನಡೆಯುತ್ತೆ, ಸ್ಥಳೀಯ ವಿಧಾನಸಭಾ ಚುನಾವಣೆ ಯಾವ ತರ ನಡೆಯುತ್ತೆ, ಏನ್ ರಿಸಲ್ಟ್ ಬರುತ್ತೆ ಅನ್ನೋ ಲೆಕ್ಕಾಚಾರ ಗೊತ್ತಿರೋದ್ರಿಂದ ನಾವು ಕೋಲಾರ ಜಿಲ್ಲೆಯಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದ್ದೀರಿ. ಲಾಸ್ಟ್ ಟೈಮು JDS ಮತ್ತೆ ಕಾಂಗ್ರೆಸ್ ಅಲಯನ್ಸ್ ಆಗಿದ್ದಾಗಿದ್ದು ನಾವು ಅವ್ರ 4 ಲಕ್ಷ ಓಟ್ ತಗೊಂಡ್ರೆ ನಾವು ನಮ್ಮ ದೇಶಭಕ್ತರು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳಿ ನನಗೆ 7 ಲಕ್ಷ ಚಿಲ್ಲರೆ ಓಟ್ ಹಾಕಿರ್ತಕ್ಕಂಥದ್ದನ್ನ ಎಲ್ಲರೂ ಗಮನಿಸಿರ್ತಕ್ಕಂಥದ್ದು. ಅದಕ್ಕೆ JDS ಕೊಟ್ರೇನು
ಬಿಜೆಪಿ ಕೊಟ್ರೇನು ನಾವು ಎನ್ ಡಿ ಎ ಮಿತ್ರಕೂಟ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ. ಯಾವುದೇ ರೀತಿಯಾದಂತ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿಲ್ಲ. ಯಾರೋ ಒಬ್ಬೊಬ್ರು ಮಾತಾಡೋದ್ರಿಂದ ಯಾರು ಮಾತಾಡ್ಕೊಡ್ದು ಅಂತ ಹೇಳಿ ನಾವು ಹೇಳಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.